ಬಿಗ್ ಫೈನ ಟಾಪ್ ಮೊದಲನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ಡೆಲ್ಲಿಯಲ್ಲೂ ಕೂಡ ಡಿಕೆಶಿ ಹವಾ ಬಹಳ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲೂ ಮೊಳಗಿದೆ ಡಿಕೆಶಿ ಸಿಎಂ ಎಂಬ ಜಪ. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ಡೆಲ್ಲಿಯಲ್ಲೂ ಕೂಡ ಡಿಕೆಶಿ ಹವಾ ಜೋರಾಗಿದೆ. ದೆಹಲಿಯಲ್ಲೂ ಮೊಳಗಿದೆ ಡಿಕೆಶಿ ಸಿಎಂ ಎಂಬ ಜಪ. ಡಿಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ. ವೋಟ್ ಚೋರಿ ಅಭಿಯಾನದಲ್ಲೂ ರಾಜ್ಯ ಕುರ್ಚಿ ಕದನದ್ದೇ ಸದ್ದು. ಡೆಲ್ಲಿಯಲ್ಲೂ ಜೋರಾಗಿದೆ ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಫೈಟ್. ಊಟದ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಸೋನಿಯಾ, ಪ್ರಿಯಾಂಕಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಕೊಟ್ಟಂತಹ ಸಂದೇಶ ಆದ್ರೂ ಏನು? ಚಳಿಗಾಲದ ಅಧಿವೇಶನದ ಬಳಿಕ ನಿರ್ಧಾರದ ಸೂಚನೆ ಏನಾದರೂ ಸಿಕ್ಕಿದೆಯಾ? ಆ ತರದ ಒಂದಷ್ಟು ಕುತೂಹಲ ಕಾಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಮತ್ತು ವರಿಷ್ಠರ ಭೇಟಿ. ಕಳೆದ ಕೆಲವು ತಿಂಗಳಿಂದ ನಡೀತಾ ಇರುವಂತಹ ನಾಯಕತ್ವ ಬದಲಾವಣೆಯ ಜಟಾಪಟಿ ಇನ್ನೂ ಕೂಡ ಅದು ಫುಲ್ ಸ್ಟಾಪ್ ಬಿದ್ದಿಲ್ಲ. ಕಾರಣ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇದೆಲ್ಲದರ ನಡುವೆ ವೋಟ್ ಚೋರಿ ಅಭಿಯಾನದಲ್ಲೂ ಕೂಡ ರಾಜ್ಯ ಕುರ್ಚಿ ಕದನದ್ದೇ ಸದ್ದು ಕೇಳಿಬರ್ತಾ ಇದೆ. ಎಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಎಲ್ಲರೊಟ್ಟಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದಂಥ ಸಂದರ್ಭ ತೆಗೆದಿರುವಂಥ ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ಡೆಲ್ಲಿಯಲ್ಲೂ ಕೂಡ ಡಿಕೆಶಿ ನೆಕ್ಸ್ಟ್ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಒಂದಷ್ಟು ನಾಯಕರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ. ಅವರಿಗೊಂದು ಅವಕಾಶ ಸಿಗಬೇಕು, ಅದರಲ್ಲೂ ಮುಂದುವರೆದ ಭಾಗವಾಗಿ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ದೆಹಲಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಆಗಬೇಕು ಅನ್ನುವಂಥ ಘೋಷಣೆಗಳನ್ನ ತಮ್ಮ ಕಾರ್ಯಕರ್ತರು ಕೂಗಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಈ ಸಂದರ್ಭದಲ್ಲೂ ಸಹ ಡಿಕೆ ಶಿವಕುಮಾರ್ ಅವರ ಪರವಾಗಿ ದೆಹಲಿಯಲ್ಲೂ ಸಹ ಜಯಲಲಿತನದ ವಿರುದ್ಧವಾಗಿ ನಡೀತಿರ್ತಕ್ಕಂಥ ಬೃಹತ್ ಆದಂತಹ ಹೋರಾಟದಲ್ಲಿ ರಾಜ್ಯದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಸಹ ಅವರ ಮತ್ತು ಬೆಂಬಲಿಗರು ಅಪಾರ ಪ್ರಮಾಣದಲ್ಲಿ ಹೋಗಿರುವಂತದ್ದು. ಈ ಸಂದರ್ಭದಲ್ಲೂ ಸಹ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತಂದು ಹೇಳಿ ಸಾಕಷ್ಟು ಘೋಷಣೆಗಳನ್ನ ಕೂಗಿರುವುದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧಿನಾಯಕಿ ಆಗಿರತಕ್ಕಂಥ ಸೋನಿಯಾ ಗಾಂಧಿ, ವಿಪಕ್ಷ ರಾಹುಲ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಸಹ ಭೇಟಿಯಾಗಿ ಕುಶಲೋಪರಿಯನ್ನು ಸಹ ಮಾಡಿರುವಂತದ್ದು. ರಾಹುಲ್ ಗಾಂಧಿ ಅವರು ಏನು ದೇಶಾದ್ಯಂತ ನಡೆಸ್ತಿರ್ತಕ್ಕಂಥ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು. ಇಬ್ಬರು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಅವರು ಸಹ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅವರಿಗೂ ಸಹ ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಕೂಗಿ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಸಹ ಕೇಳಿ ಬಂದಿರುವಂತದ್ದು. ಇದುವರೆಗೂ ಸಹ ರಾಜ್ಯದಲ್ಲಿ ಮಾತ್ರ ಸಿಎಂ ಮತ್ತು ಡಿಸಿಎಂ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಎಲ್ಲರೂ ಸಹ ಅವರವರ ಪರವಾಗಿ ಜಯಘೋಷಗಳನ್ನು ಕೂಗ್ತಾ ಇದ್ರು. ಆದ್ರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಧ್ವನಿ ದೆಹಲಿಯಲ್ಲೂ ಸಹ ಸಾಕಷ್ಟು ಜೋರಾಗಿ ಸದ್ದನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರುಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಪ್ರಭು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.